ನಿಂತ ನೆಲವೇ ಕಂಪಿಸಿದೆ. ಭೂದೇವಿ ಮೈಕೊಡವಿದ್ದಾಳೆ. ಬೃಹತ್ ಕಟ್ಟಡಗಳೇ ನಡುಗಿ ನೆಲಕಚ್ಚಿವೆ. ಫಿಲಿಪೀನ್ಸ್ನಲ್ಲಿ ಸಂಭವಿಸಿದ ಭಯಾನಕ ಭೂಕಂಪದ ಒಂದೊಂದು ದೃಶ್ಯವೂ ಭಯಾನಕವಾಗಿದೆ. ಫಿಲಿಪೀನ್ಸ್ನಲ್ಲಿ 7.8ರಷ್ಟು ತೀವ್ರತೆಯ ಪ್ರಬಲ ಭೂಕಂಪನ ಸಂಭವಿಸಿದ್ದು ಎದೆ ನಡುಗಿಸುವಂತಿದೆ. ಫಿಲಿಪೀನ್ಸ್ನ ಮಿದಾನಾವೋದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದ ದೃಶ್ಯಗಳಿವು. ಕೆಲವು ಕಡೆ ಕಟ್ಟಡಗಳಿಗೆ ಹಾನಿಯಾಗಿದ್ದು ನಗರದಾದ್ಯಂತ ವಿದ್ಯುತ್ ಪೂರೈಕೆ ಸ್ಥಗಿತವಾಗಿದೆ. ಮಾಲ್ ಗಡಗಡನೆ ಅಲುಗಾಡಿ ಒಂದು ಭಾಗ ಕುಸಿದಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ. ಫಿಲಿಪೈನ್ಸ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಕ್ಕೆ ಇಡೀ ಕಟ್ಟಡವೇ ಕುಸಿದು ಬಿದ್ದಿದೆ. ಕಟ್ಟಡದ ಸುತ್ತಮುತ್ತ ಇದ್ದವರು ಕಂಗಾಲಾಗಿದ್ದಾರೆ. ನೋಡ್ತಾ ಇದ್ದಂತೆ ಇಡೀ ಕಟ್ಟಡವೇ ನೆಲಕಚ್ಚಿದೆ. ಬೃಹತ್ ಕಟ್ಟಡ ಭೂಮಿ ಕಂಪಿಸ್ತಾ ಇದ್ದಂತೆ ವಾಲಾಡಿದೆ. ಕಂಪನದ ತೀವ್ರತೆಗೆ ಕಟ್ಟಡದ ಗಾಜಿನ ಕಿಟಕಿಗಳು ಪುಡಿ ಪುಡಿಯಾಗಿವೆ. ಗ್ಲಾಸ್ ಒಡಿತಾ ಇದ್ದಂತೆ ಜನ ಆತಂಕದಿಂದ ಹೊರಗೋಡಿ ಬಂದಿದ್ದಾರೆ. ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಒಂದು ಕುಸಿದು ಬಿದ್ದಿದೆ. ಫಿಲಿಪೈನ್ಸ್ನ ಜನರು ಸ್ಯಾಂಟೋಸ್ ಸಿಟಿಯ ಫಾಸ್ಟ್ ಫುಡ್ ರೆಸ್ಟೋರೆಂಟ್ನ ಮೇಲ್ಛಾವಣಿಯೇ ಕುಸಿದು ಬಿದ್ದಿದ್ದು ನೋಡಿ ಗಾಬರಿಯಾಗಿದ್ದಾರೆ. ಸದ್ಯ ಗಾಯಾಳುಗಳನ್ನ ಹಾಗೆ ಸಿಲುಕಿದ್ದವರನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಭೂಕಂಪ ಸಂಭವಿಸ್ತಾ ಇದ್ದಂತೆ ಫಿಲಿಪೈನ್ಸ್ನ ಹಳ್ಳಿಯಲ್ಲಿನ ಜನ ಗಾಬರಿಗೊಂಡಿದ್ದಾರೆ. ನೆಲ ಹಿಡಿದು ಕೂತಿದ್ದಾರೆ. ಫಿಲಿಪೈನ್ಸ್ನ ದಾವೋ ನಗರದಲ್ಲೂ ಭೂಮಿ ಕಂಪಿಸಿದ್ದು ಪ್ರಬಲ ಭೂಕಂಪದ ವೇಳೆ ನಗರದ ಜಂಕ್ಷನ್ನಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಲುಗಾಡಿದೆ. ಭೂಕಂಪದ ತೀವ್ರ ಆಘಾತದಿಂದಾಗಿ ಸುತ್ತಮುತ್ತಲಿನ ವ್ಯಾಪಾರ ಮಳಿಗೆಗಳು, ಕಚೇರಿಗಳು ಹಾಗೆ ರೆಸ್ಟೋರೆಂಟ್ಗಳಲ್ಲಿದ್ದ ಸಿಬ್ಬಂದಿ ಮತ್ತೆ ಗ್ರಾಹಕರು ತಕ್ಷಣವೇ ಹೊರಗೋಡಿರುವಂತಹ ದೃಶ್ಯಗಳು ವೈರಲ್ ಆಗ್ತಾ ಇದೆ. ನಗರದ ಕಟ್ಟಡಗಳು ತೀವ್ರವಾಗಿ ಅಲುಗಾಡುವ ದೃಶ್ಯಗಳು ಸೆರೆಯಾಗಿದೆ. ಫಿಲಿಪೀನ್ಸ್ನ ಜನರಲ್ ಸ್ಯಾಂಟೋಸ್ ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭೂಮಿ ಕಂಪಿಸ್ತಾ ಇದ್ದಂತೆ ಏರ್ಪೋರ್ಟ್ನ ಮೇಲ್ಚಾವಣಿಯಿಂದ ಶೀಟ್ಗಳು ನೆಲಕ್ಕುದುರಿವೆ. ಪ್ರಯಾಣಿಕರು ಜೀವ ಭಯದಲ್ಲಿ ಚೀರಾಡ್ತಾ ಓಡಿ ಹೋಗಿದ್ದಾರೆ. ಏರ್ಪೋರ್ಟ್ ಭಾರೀ ಹಾನಿಗೊಳಗಾಗಿದ್ದು ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಮನೆಗಳು ಕುಸಿದಿವೆ. ಸೂರು ಕಳೆದುಕೊಂಡವರು ಕಂಗಾಲಾಗಿದ್ದಾರೆ. ಫಿಲಿಪೈನ್ಸ್ನ ಸಾರಂಗಾನಿ ಪ್ರಾಂತ್ಯದಲ್ಲಿನ ಭೂಕಂಪದ ತೀವ್ರತೆಗೆ ಹಲವು ಮನೆಗಳು ಕುಸಿದು ಬಿದ್ದಿವೆ. ನೆಲಸಮ ಆಗಿದೆ. ಹಲವು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಕೆಲ ಕಟ್ಟಡಗಳು ಭಾಗಶಃ ಕುಸಿದಿವೆ. ಭೂಕಂಪದ ಬಳಿಕ ಸ್ಥಳೀಯ ನಿವಾಸಿಗಳು ಮನೆಗಳಿಂದ ಹೊರಬಂದು ಸುರಕ್ಷಿತ ಪ್ರದೇಶಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಫಿಲಿಪೈನ್ಸ್ನಲ್ಲಿ ಸಂಭವಿಸಿದ ಭೂಕಂಪದ ತೀವ್ರತೆಗೆ ರಸ್ತೆಗಳೇ ಬಾಯಿ ತೆರೆದಿವೆ. ಫ್ಲೈಓವರ್ ರಸ್ತೆಗಳೇ ಬಿರುಕು ಬಿಟ್ಟಿವೆ. ಇನ್ನು ಫಿಲಿಪೈನ್ಸ್ನಾದ್ಯಂತ ಹಲವು ಕಟ್ಟಡಗಳು ಕುಸಿದು ಬಿದ್ದಿವೆ. ನೆಲಕಚ್ಚಿದ ಕಟ್ಟಡಗಳಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಭರದಿಂದ ಸಾಗ್ತಿವೆ. ಅವಶೇಷಗಳಡಿ ಸಿಲುಕಿರುವವರಿಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಮಕ್ಕಳು ಪ್ರಕೃತಿಯ ರೌದ್ರಾವತಾರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಫಿಲಿಪೈನ್ಸ್ನ ಸಮುದ್ರದಲ್ಲಿ ಸುನಾಮಿಯ ಎಚ್ಚರಿಕೆ ನೀಡಲಾಗಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಭೀಕರ ಭೂಕಂಪಕ್ಕೆ ಶಾಲೆಗಳು, ವಾಣಿಜ್ಯ ಸಂಕೀರ್ಣಗಳು ಕುಸಿದು ಬಿದ್ದಿವೆ. ಬೆಳಗ್ಗಿನ ವೇಳೆ ಶಾಲೆಗೆ ಬಂದಿದ್ದಂಥ ವಿದ್ಯಾರ್ಥಿಗಳು, ಶಿಕ್ಷಕರು ಜೀವ ಭಯದಿಂದ ಕಂಗಾಲಾಗಿದ್ದಾರೆ. ಹಲವೆಡೆ ಆತಂಕದ ದೃಶ್ಯಗಳು ಕೂಡ ಸೆರೆಯಾಗಿವೆ. ಸಮುದ್ರ ಪ್ರದೇಶದಲ್ಲೇ ಭೂಕಂಪದ ಕೇಂದ್ರ ಬಿಂದು ಇರೋ ಹಿನ್ನೆಲೆ ಸುನಾಮಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ದ್ವೀಪ ರಾಷ್ಟ್ರ ಫಿಲಿಪೈನ್ಸ್ನಲ್ಲಿ ಬೆಳಗ್ಗೆ 7:37ರ ಸಮಯ. ಶಾಲೆಗೆ ಆಗಷ್ಟೇ ಬಂದಿದ್ದ ಮಕ್ಕಳು ಮುಂಜಾನೆಯ ಪ್ರಾರ್ಥನೆಗೆ ಸಿದ್ಧರಾಗ್ತಾ ಇದ್ರು. ಧ್ವಜಾರೋಹಣದಲ್ಲಿ ಭಾಗಿಯಾಗಲು ಶಾಲೆಯ ಅಂಗಳದಲ್ಲಿ ಸಾಲಾಗಿ ನಿಂತಿದ್ರು. ಅಷ್ಟರಲ್ಲಿ ಕಂಪಿಸಿ ಬಿಡ್ತು ನೋಡಿ ಭೂಮಿ. ಮಕ್ಕಳು ಬೆಚ್ಚಿ ಬಿದ್ದಿದ್ರು. ಫಿಲಿಪೈನ್ಸ್ನ ದಾವಾವೋ ಪ್ರಾಂತ್ಯದ ಮಹಾಯಹಾಯ್ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಬೆಳಗ್ಗಿನ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದ್ದ ವೇಳೆನೆ ಭೂಮಿ ಕಂಪಿಸಿ ಬಿಟ್ಟಿದೆ. ಶಾಲೆಯ ಅಂಗಳದಲ್ಲಿ ಪುಟ ಮಕ್ಕಳು ಕೂತಿದ್ದಾರೆ. ಟೀಚರ್ಗಳು ಅವ್ರ ಜೊತೆಗಿದ್ದಾರೆ. ಆದರೆ ಏಕಾಏಕಿ ಭೂಮಿ ಕಂಪಿಸಿದ್ದು ನೆಲದಲ್ಲಿ ಕುಳಿತಿದ್ದ ಮಕ್ಕಳೇ ವಾಲಾಡಿದ್ದಾರೆ. ಗಾಬರಿಯಿಂದ ಚೀರಾಡಿದ್ದಾರೆ. ಅಲ್ಲೇ ಇದ್ದ ಶಿಕ್ಷಕರು ಗಾಬರಿಗೊಂಡ ಮಕ್ಕಳನ್ನ ಸಂತೈಸಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಾಗಲೇ ಮಕ್ಕಳು ಕುಳಿತಿದ್ದ ಬಳಿಯೇ ತಗಡಿನ ಚಪ್ಪರವೊಂದು ನೆಲಕ್ಕುರುಳಿತ್ತು. ಅದು ಮತ್ತಷ್ಟು ಗಾಬರಿಯಾಗುವಂತೆ ಮಾಡುತ್ತೆ. ಕೆಲ ಮಕ್ಕಳು ಭಯಭೀತರಾಗಿ ಓಡಾಡಿದ್ದಾರೆ. ಇದೇ ದಾವಾವೋ ಪ್ರಾಂತ್ಯದಲ್ಲಿನ ಮತ್ತೊಂದು ಶಾಲೆನಲ್ಲಿನೂ ಭೂಕಂಪನಕ್ಕೆ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಮಲಿತಾ ಪಟ್ಟಣದ ಟುಬಾಲನ್ ಪ್ರಾಥಮಿಕ ಶಾಲೆಯಲ್ಲಿ ಭೂಮಿ ಕಂಪಿಸ್ತಾ ಇದ್ದಂತೆ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ. ಇಲ್ಲೊಬ್ರು ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ನೆಲದಲ್ಲಿ ಕೂತ್ಕೊಳ್ಳಿ ಅಂತ ಅಥವಾ ಮಲಗಿ ಅನ್ನೋದಾಗಿ ಸೂಚಿಸ್ತಾರೆ. ಬಳಿಕ ಶಾಲೆಯ ಅಂಗಳಕ್ಕೆ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡ್ತಾರೆ. ಶಾಲಾ ಕಟ್ಟಡ ನಡುಗ್ತಾ ಇದ್ರೆ ವಿದ್ಯಾರ್ಥಿಗಳು ಜೀವ ಭಯದಿಂದ ಒದ್ದಾಡಿದ್ದಾರೆ. ಕಟ್ಟಡ ಅಲುಗಾಡುವ ತೀವ್ರತೆಗೆ ಒಳಗಿರೋದಕ್ಕಾಗ್ದೇನೆ ಹೊರಗೂ ಬರೋದಕ್ಕಾಗ್ದೇನೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಫಿಲಿಪೈನ್ಸ್ನ ಮಿಂದಾನಾವೋ ಪ್ರದೇಶದಲ್ಲಿ ಸಂಭವಿಸಿದ ಪ್ರಬಲ 7.8 ತೀವ್ರತೆಯ ಭೂಕಂಪದಿಂದ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರು ತೀವ್ರ ಆತಂಕಕ್ಕೊಳಗಾಗಿದ್ದಾರೆ.
ಇತ್ತ ಮಿದನಾವೋ ನಗರದಲ್ಲಿ ಶಾಲಾ ಕಟ್ಟಡವೇ ಕುಸಿದು ಬಿದ್ದಿದೆ. ಅವಶೇಷಗಳಡಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಹೀಗೆ ಫಿಲಿಪೈನ್ಸ್ ಅನ್ನೇ ನಡುಗಿಸಿದ ಭಯಾನಕ ಭೂಕಂಪದಲ್ಲಿ 32ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 200ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಈ ನಡುವೆ ಫಿಲಿಪೈನ್ಸ್ನ ಸಮುದ್ರ ತೀರದ ನಗರಗಳಿಗೆ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಭೂಕಂಪದ ಕೇಂದ್ರ ಬಿಂದು ಸಮುದ್ರ ಪ್ರದೇಶದಲ್ಲಿರುವ ಹಿನ್ನೆಲೆ ಕರಾವಳಿ ಪ್ರದೇಶಗಳಿಗೆ ಸುನಾಮಿ ಅಲೆಗಳ ಅಪಾಯದ ಎಚ್ಚರಿಕೆ ನೀಡಿದ್ದಾರೆ. ಗೊರಂಟಾಲೋ ಪ್ರದೇಶದ ಉತ್ತರ ಗೊರಂಟಾಲೋ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಇನ್ನೂ ಕೆಲವೆಡೆ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಸುನಾಮಿ ಆರಂಭ ಆಗಿದ್ದು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಫಿಲಿಪೈನ್ಸ್ ಅನ್ನ ನಡುಗಿಸಿದೆ 7.8 ತೀವ್ರತೆಯ ಭೂಕಂಪ. ಭಾರಿ ಜೀವಹಾನಿಗೂ ಕಾರಣವಾಗಿದೆ. ಶಾಪಿಂಗ್ ಮಾಲ್ಗಳು, ಶಾಲೆಯ ಕಟ್ಟಡ ಸೇರಿ ಅನೇಕ ಕಟ್ಟಡಗಳು ನೆಲಸಮಾಗಿದೆ. ರಕ್ಷಣಾ ತಂಡಗಳು ಅವಶೇಷಗಳಡಿ ಸಿಲುಕಿರುವವರಿಗಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಆತಂಕ ಎದುರಾಗಿದೆ.